ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಅವತ್ತಿನ ದಿನ ಏನು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಧರ್ಮಸ್ಥಳಕ್ಕೆ ಹೋಗಿದ್ದಿದ್ದು ನಾನು, ನಮ್ಮ ಅಕ್ಕ ಬಾವ, ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗಳು ಇಷ್ಟು ಜನ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ವರ್ಷಗಳೇ ಆಗಿತ್ತು ಧರ್ಮಸ್ಥಳ ಹೋಗಿ. ಒಂದು ಸರಿ ಹೋಗ್ಬಿಟ್ಟು ಬರೋಣ, ಹೇಗಿದ್ರು ಅಕ್ಕ ಬಾವ ಹೋಗ್ತಿದ್ರು, ಓಕೆ ಅವ್ರ ಜೊತೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಓಕೆ ಅಂತ ಹೇಳಿ ರೆಡಿ ಆದೆ. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ನಾಗಿ ರೆಡಿ ಆಗಿದ್ದು. ಧರ್ಮಸ್ಥಳ ಹೋಗಿ ರೀಚ್ ಆದಮೇಲೆ ಆ್ಯಕ್ಚುಲಿ ದರ್ಶನ ಇದ್ದಿದ್ದು 6 ಗಂಟೆಗೆ ಅಂತೆ. ನಾವು ಒಂದು 3 ಗಂಟೆಗೆಲ್ಲ ರೀಚ್ ಆಗಿಬಿಟ್ಟಿದ್ವಿ. ಇಲ್ಲಿ ಒಂದು 11 o'clock ಮನೆ ಬಿಟ್ಟಾಗ 11 o'clock ಹೊರಟಿದ್ದಕ್ಕೆ ನಾವು ಅಲ್ಲಿ ಆಲ್ರೆಡಿ 3 o'clockಗೆ ರೀಚ್ ಆಗಿದ್ವಿ. ನೆಕ್ಸ್ಟ್ ಡೇ ಅಂದರೆ ಅವತ್ತಿನ ದಿನ ಇನ್ನು ಫ್ರೈಡೇ ನೈಟ್ ಹೊರಟಿದ್ದು. ಸ್ಯಾಟರ್ಡೇಯಿಂದ ಸಂಡೇ 24 hours ಅಲ್ಲಿ ಸ್ಟೇ ಹೋಮ್ ಬುಕ್ ಮಾಡಿದರು ನಮ್ಮ ಬಾವ. ಅಲ್ಲಿರೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಒಂದು 3 hours ನಿದ್ದೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಇದ್ರಲ್ಲಿ ಮಲ್ಕೊಂಡಿದ್ವಿ. ಅಂದರೆ ರೂಮ್ ಬುಕ್ ಮಾಡ್ಕೊಂಡಿದ್ವಿ, ಒಂದು 3 hours ರೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು ರೂಮು, AC ರೂಮ್ ಇತ್ತು. ಒಂದು ನಿದ್ದೆನೇ ಮಾಡಿರಲಿಲ್ಲ ಫುಲ್ಲು 11 o'clock-ಇಂದ 3 o'clock ತನಕ. ಅದರಲ್ಲಿ ಎಸ್ಪೆಷಲಿ ನಾನಂತೂ ಡ್ರೈವ್ ಮಾಡ್ತಾ ಇರೋ ಥರ ರೋಡ್ ನೋಡ್ತಾ ಇರ್ತೀನಿ. ಯಾಕಂಗೇನೋ ನೈಟ್ ಜರ್ನಿ, ಲಾಂಗ್ ಜರ್ನಿ ಅಂದರೆ ಒಂಥರ ಭಯ ಆಗುತ್ತೆ. ಅದಕ್ಕೆ ನಾನು ರೋಡೇ ನೋಡ್ತಾಯಿದ್ದೆ. ಒಂದು 5 ನಿಮಿಷನೂ ಮಲಗಿಲ್ಲ. ಇವರಾದರೂ ಒಂದು 5 ನಿಮಿಷ ಮಲಗಿದ್ದಿದ್ರು. ಆಮೇಲೆ ಏನು ರೂಮ್ ಬುಕ್ ಮಾಡಿದ್ವಿ, ಅಲ್ಲಿ ಮಲ್ಕೊಂಡು ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೊರಟ್ವಿ ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದರ್ಶನಕ್ಕೆ ಹೋದ್ವಿ. ಮತ್ತು ಆ್ಯಕ್ಚುಲಿ ತುಂಬಾ ಜನ ಇದ್ದರು. ಸೊ ಹಾಗಾಗಿ ನಮಗೆ ಅಲ್ಲಿ ಸ್ಟೇ ಹೋಮ್ ಬೇರೆ ಹೋಗೋ ಪ್ಲ್ಯಾನ್ ಇತ್ತಲ್ಲ. ಧರ್ಮಸ್ಥಳ ಆದಮೇಲೆ ಕುಕ್ಕೆ ಸುಬ್ರಹ್ಮಣ್ಯಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿ ಸ್ಟೇ ಹೋಮ್ಗೆ ಹೋಗೋಣ, ಸಕಲೇಶ್ವರ, ಮತ್ತು 2 hour ರಿಟರ್ನು ಸಕಲೇಶ್ವರ ಕಡೆ ಬರಬೇಕಾಗಿತ್ತು. ಅಲ್ಲಿ ಬಂದು ಸ್ಟೇ ಆಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ಸ್ಪೆಷಲ್ ಎಂಟ್ರಿ ಇಲ್ಲಿ ಬೇಗನೆ ಹೋದ್ವಿ. ಸ್ಪೆಷಲ್ ಎಂಟ್ರಿಯಲ್ಲಿ ದರ್ಶನಕ್ಕೆ ಹೋದರೆ ಬೇಗನೆ ಮುಗಿಯುತ್ತೆ ಅಂತ. ಆ್ಯಕ್ಚುಲಿ ಹಾರ್ಡ್ಲಿ ಒಂದು 15 minutesಲ್ಲೆಲ್ಲ ದರ್ಶನ ಮುಗ್ದಿತ್ತು. ದರ್ಶನ ಮಾಡಿಕೊಂಡು ಬಂದ್ವಿ. ಧರ್ಮಸ್ಥಳ ಅಂತೂ ತುಂಬಾ ವರ್ಷಗಳಾಗಿತ್ತು ನಾನು ಹೋಗಿ. ನನ್ನ ಮಗಳು ಬಂದಿದ್ದು ಫಸ್ಟ್ ಟೈಮು. ನನ್ನ ಮಗಳು, ನನ್ನ ಮಗ ಅಂದರೆ ನಮ್ಮ ಅಕ್ಕನ ಮಗ, ಅಕ್ಕ ಬಾವ, ನಾನು 5 ಜನನೂ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ತುಂಬಾ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬೇಗ ಒಂದು ಮಾರ್ನಿಂಗ್ ವಾಕ್ ಥರ ಆಗೋಯಿತು. ಒಳಗಡೆ ಎಲ್ಲ ತುಂಬ ಸುತ್ಕೊಂಡು ನಡ್ಕೊಂಡು ಹೋಗಬೇಕು. ಜನ ಎಲ್ಲ ಕಡಿಮೆ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾರ್ಮಲ್ ಆ ಕಡೆ ಇತ್ತಲ್ಲ, ಅಲ್ಲಿ ತುಂಬಾ ಜನ ಬರ್ತಿದ್ರು. ಇದು ನಾವು ಹೋಗಿದ್ದು ಸ್ಪೆಷಲ್ ಎಂಟ್ರಲ್ಲಿ, ಸೊ ಸ್ವಲ್ಪ ಕಡಿಮೆ ಜನ ಇದ್ದರು. ಅಲ್ಲೇನು ಕಾಣಿಸ್ತಿದೆ ನೋಡಿ, ಅದೇ ಟೆಂಪಲ್ಲು. ಒಳಗಡೆ ಎಲ್ಲ ಸ್ವಲ್ಪ ಗಾರ್ಡನ್ ಥರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಟೆಂಪಲ್ ಬ್ಯಾಕ್ ಸೈಡು. ಹಾಗೆ ಮುಂದೆ ಇದ್ದರೆ ಟೆಂಪಲ್ ಸಿಗುತ್ತೆ. ಇದು ಫ್ರಂಟು. ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲರೂ ಇದು ಮಾಡ್ತಾಯಿದ್ರು. ಅಲ್ಲಿ ಒಳಗಡೆ ದರ್ಶನಕ್ಕೆಲ್ಲ ಕ್ಯಾಮ್ರಾ ಅಲೋ ಇರಲಿಲ್ಲ. ನಾವಿಲ್ಲಿ ಆಚೆ ಕಡೆ ನಿಂತ್ಕೊಂಡು ತೊಗೊತಾ ಇರೋದು ಫೋಟೋಸು. ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಮ್ಗೆ ಹೋಗೋಣ ಅಂತ ಹೊರಟ್ವಿ. ಕುಕ್ಕೆ ಸುಬ್ರಹ್ಮಣ್ಯಮ್ ಕೂಡ ಅಲ್ಲಿಂದ ಜಸ್ಟ್ 1 hour ಜರ್ನಿ ಅಷ್ಟೇ. ಅಲ್ಲೂ ಬೇಗನೆ ದರ್ಶನ ಆಯಿತು. ನನಗೆ ಯಾವುದೂ ನೆನಪೇ ಇರಲಿಲ್ಲ. ತುಂಬ ವರ್ಷಗಳ ಹಿಂದೆ ಹೋಗಿದ್ದಿದ್ದು. ಲೇಟ್ ಆಗ್ಬೋದು ಏನು ಎತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಗನೆ ದರ್ಶನ ಆಯಿತು. ಒಳಗಡೆ ಎಲ್ಲ ಕ್ಯಾಮ್ರಾ ಅಲ್ಲೂ ಇರಲಿಲ್ಲ. ಹಾಗೆ ಸುಮ್ಮನೆ ಆಚೆಗಡೆ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ಗಳಷ್ಟೇ ಆ್ಯಡ್ ಮಾಡಿದ್ದೀನಿ. ನನ್ನ ಮಗಳು ಹೋಗ್ತಾ ಇದ್ದಾಳೆ ನೋಡಿ ಅಲ್ಲಿ ಆಡ್ಕೊಂಡು. ಇವಾಗ ನನ್ನ ಪಕ್ಕನೇ ನಿಂತಿದ್ದಾಳೆ. ಒಳಗಡೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ 2 ಬೇಗನೆ ದರ್ಶನ ಮುಗೀತು. ನಾವು 10 o'clock ಎಲ್ಲ ಅಷ್ಟರಲ್ಲೆಲ್ಲ ದರ್ಶನ ಮುಗಿದಿತ್ತು. ಅಲ್ಲಿಂದ ಟಿಫನ್ ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ಇವಾಗೆಲ್ಲ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೈಸಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾನು ಮಗಳು ಇಡ್ಲಿ ತೊಗೊಂಡಿದ್ವಿ. ನಮ್ಮ ಅಕ್ಕನ ಮಗ ದೋಸೆ ತೊಗೊಂಡಿದ್ದ. ಅಕ್ಕ ಬಾವ ಅವರು ದೋಸೆಯನ್ನು ಪೂರಿ ತೊಗೊಂಡಿದ್ರು. ನಾಷ್ಟ ಎಲ್ಲ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ಅವ್ನು ಸುಮ್ಮನೆ ಹಂಗೆ ಚಕ್ರಿ, ನಮ್ಮ ಅಕ್ಕನ ಮಗ, ಅವ್ಳಿಗೆ ತಿನ್ನಿಸೋ ಥರ ಮಾಡಿ ಅವ್ನು ತಿನ್ಕೊಂಡು ಮಾಡ್ತಾಯಿದ್ದಾನೆ. ಆ್ಯಕ್ಚುಲಿ ಆ ವಿಡಿಯೋ ಮಾಡೋಕ್ಕೆ ಮುಂಚೆ ಅವನೇ ತಿನ್ನಿಸಿದ್ನಂತೆ ಅವಳಿಗೆ. ಆಮೇಲೆ ನಾವು ವಿಡಿಯೋ ಮಾಡಬೇಕಾದ್ರೆ ಆ ಥರ ಮಾಡ್ತಾಯಿದ್ದ. ಮಾತಾಡ್ತೀಯೇನಾದ್ರಮ್ಮ? ಹೇಗಿತ್ತು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ? ಚೆನ್ನಾಗಿತ್ತು.
ಇಷ್ಟ ಆಯಿತಾ? ಇಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಮಗಳನ್ನ ಎಲ್ಲೂ ಅಷ್ಟು ದೂರ ಎಲ್ಲ ಕರ್ಕೊಂಡು ಹೋಗಿರಲಿಲ್ಲ. ಫಸ್ಟ್ ಟೈಮ್ ಅಷ್ಟು ದೂರ ಹೋಗಿದ್ದಿದ್ದು. ಚೆನ್ನಾಗಿತ್ತು. ಅಂದರೆ ನಮ್ಮ ಭಾವ ಸ್ವಲ್ಪ ಕಾರ್ ಓಡಿಸೋದು ರ್ಯಾಶಾಗಿ ಓಡಿಸ್ತಾರೆ, ಅಂದರೆ ಫಾಸ್ಟಾಗಿ ಓಡಿಸ್ತಾರೆ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ನಮ್ಗೆ ಭಯ ಅಷ್ಟೇ. ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಗ್ರೀನರಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ಗಳು ತೊಗೊಂಡು ಹಾಗೆ ಬಂದ್ವಿ. ನಾವು ಅಲ್ಲಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಂ ಎರಡೂ ಕಡೆ ದರ್ಶನ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಜಾಗಕ್ಕೆ ಹೋಗಿದ್ವಿ. ಆ ಬ್ಯೂಟಿಫುಲ್ ಜಾಗ ಯಾವುದು, ಅಲ್ಲಿ ಹೇಗಿತ್ತು, ಏನು ಎತ್ತ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.